ಗೌರ್ಮೆಂಟ್ ಶಾಲೆ ಒಳ್ಳೆ ಶಿಕ್ಷಣ ಆಗಬೇಕು, ಗೌರ್ಮೆಂಟ್ ಶಾಲೆಯಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಹೇಳುವಂಥ ಒಂದು ನಿರೀಕ್ಷೆ ಮೇಲೆ ತಾವೆಲ್ಲ ಏನು ಮಾಡಿದ್ರಿ, ಇವತ್ತು ಈ ಶಾಲೆ ಕಳಿಸ್ಕೊಟ್ಟಿದ್ದೀವಿ. ಭಾಳ ವರ್ಷದಿಂದ ಈ ಪ್ರಭಾತ್ ನಗರ ಶಾಲೆ ಇವತ್ತು ಹಂತವಾಗಿ ಬೇರೆ ಬರ್ತಾ ಇದೆ ಅಂತ ಭಾಳ ಸಂತೋಷ ಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಒಂದು ಸರ್ಕಾರ ಏನಿದೆ ಅಂತಂದರೆ ಈಗ ಶಾಲೆಗಳನ್ನು ಉನ್ನತೀಕರಿಸ್ತಾ ಇದೆ. ಈಗ ನೋಡಿ, ನೀವು ಆಸ್ಟ್ರೇಲಿಯಾಕ್ಕೆ ಹೋಗಿ, ಇಂಗ್ಲೆಂಡಿಗೆ ಹೋಗಿ ಅಥವಾ ಬೇರೆ ಹೊರ ರಾಜ್ಯಗಳಿಗೆ ಹೋಗಿ, ಅಲ್ಲೆಲ್ಲ ಏನಿದೆ ಅಂತಂದರೆ ಶಿಕ್ಷಣ ಪ್ರೈವೇಟ್ನವ್ರ ಕೈಯಲ್ಲಿಲ್ಲ, ಎಲ್ಲ ಗೌರ್ಮೆಂಟ್ ಕೈಯಲ್ಲೇ ಇದೆ. ಶಿಕ್ಷಣ ಉಚಿತ ಇರ್ತದೆ, ಸರ್ಕಾರ ಆಸ್ಪತ್ರೆಯನ್ನು ಉಚಿತ ಕೊಡ್ತದೆ, ಅದು ಕೊಟ್ಟರೆ ಮುಂದೆಲ್ಲ ಒಳ್ಳೆಯದಾಗ್ತದೆ ಅಂತ. ಅದನ್ನು ಮನಗಂಡಂಥ ನಮ್ಮ ಸರ್ಕಾರವೂ ಕೂಡ ಈಗ KPS ಶಾಲೆ, PMC ಶಾಲೆ ಹೇಳುವಂಥ ಹೆಸರಿನಲ್ಲಿ ಎಲ್ಲವನ್ನು ಪಬ್ಲಿಕ್ ಶಾಲೆಗಳನ್ನಾಗಿ ಮಾಡುವಂಥ ಒಂದು ಕೆಲಸ. ಇನ್ನೊಂದು ಏನು ಪರಿಸ್ಥಿತಿ ಇತ್ತು ಅಂತಂದರೆ, ಹಳ್ಳಿಗೆ ಮಕ್ಕಳು ದೂರ ದೂರ ಬರೋದು ಕಷ್ಟ ಆಗ್ತದೆ ಅಂತೇಳಿ ಹಳ್ಳಿಗೆ 2 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ ಎಲ್ಲ ಶಾಲೆಗಳನ್ನು ಕೊಟ್ಟು ಶಾಲೆಗಳ ಸ್ಥಾಪನೆ ಆದವು. ಈಗೇನದು ಹೇಳಿ, ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು, ಬದಲಾದ ಪರಿಸ್ಥಿತಿಗೆ ನಾವು ಹೊಂದ್ಕೊಳ್ಬೇಕಲ್ಲ. ಆ ಉದ್ದೇಶಕ್ಕೋಸ್ಕರ ಒಂದು ಕೇಂದ್ರ ಶಾಲೆ ಮಾಡಿ ಅದಕ್ಕೆ ಸಪೋರ್ಟ್ ಕೊಡುವಂಥದ್ದು, ಈ ಥರದ್ದೆಲ್ಲ ಯೋಚನೆಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಶಾಲೆ KPS, PMC ಈ ಥರ ಎಲ್ಲ ಏನು ಹೆಸರಿನಲ್ಲಿ ಬರ್ತಾ ಇದೆ. ಈಗ KPS ಶಾಲೆ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ, ಹೊರ ರಾಜ್ಯ ಇದು ಹೊರ ದೇಶದಲ್ಲೆಲ್ಲ ಪಬ್ಲಿಕ್ ಶಾಲೆಗಳೇ ಹೆಸರು. ಈಗ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ, ಹಾಗೆ ನೀವು ಆಂಧ್ರ ಪಬ್ಲಿಕ್ ಶಾಲೆ, ಹೀಗೆ ತಮಿಳುನಾಡು ಪಬ್ಲಿಕ್ ಶಾಲೆಗಳು ಗೌರ್ಮೆಂಟ್ ನಡೆಸುವಂಥ ಸಾರ್ವಜನಿಕರಿಗೋಸ್ಕರ ಇರುವಂಥ ಶಾಲೆ ಅಂತೇಳಿ ನಾವು ಅರ್ಥ ಮಾಡ್ತೀವಿ. ಗೌರ್ಮೆಂಟ್ಗೂ ಕೂಡ ಏನು ಮಾಡಲಿಕ್ಕೆ ಆಗ್ತದೆ ಅಂತ ಈ ಥರ KPS ಶಾಲೆ, PMC ಶಾಲೆ ಅಂತ ಮಾಡಿದಾಗ ಅದೇ ಶಾಲೆಗೆ ಹೆಚ್ಚು ಒತ್ತು ಕೊಟ್ಟರೆ ಇಲ್ಲಿರುವಂಥ ಎಲ್ಲರಿಗೂ LKG, UKG ಶಿಕ್ಷಣ, ಇಂಗ್ಲೀಷ್ ಮೀಡಿಯಂ ಶಿಕ್ಷಣ, ಬೈಲಿಂಗ್ವಲ್ ಶಿಕ್ಷಣ ಈ ರೀತಿ ಮಾಡಿ ಏನು ಮಾಡಲಿಕ್ಕೆ ಆಗ್ತದೆ ಅಂತಂದರೆ ಒಂದು